ಈ ದಿನ ಮಜಾ ಕಂಡೆನು ನಿಜ ಆದೆನು ರಾಜ ಈಗಿಲ್ಲ ಆ ಸಜಾ. ಇದು ಅದು ಗುಡ್ಡದೋನಾರಿ ಬಗ್ಗೆ ಹೇಳಿಬಿಡ್ರಿ ಸಾಕು. ಗುಡ್ಡದೋನಾರಿ ನೀವು ನೋಡಕತ್ತೆ ಎಷ್ಟು ವರ್ಷ ಆಯ್ತು ಸರ್ ಈಗ? ನಾವು ಸಣ್ಣ ಹುಡುಗರಿಂದ ತಿನ್ನತ್ತೂರಿದನ. ಹಾಂ, ಭಾಳ ಒಳ್ಳೇದ. ಹಾಂ, ಯಾಕಂದ್ರೆ ಇದಕ್ಕೆ ಯಾವ ರಾಸಾಯನಿಕ ಇಲ್ಲ, ಯಾವ್ದು ಹಬ್ಬಿಡ್ ಇಲ್ಲ. ಹ್ಞೂ, ಇದ್ರಾಗ ಮತ್ತೆ ಇನ್ನೂ ಕಾಡಿನೊಳಗೆ ಭಾಳಷ್ಟು ತಪ್ಪಲುಗಳು ಅದಾವೆ. ಹ್ಞೂ. ಬಟ್ ಇದು ಗುಡ್ಡದೋನಾರಿ ಇವತ್ತು ಹಳ್ಳ್ಯಾಗನೂ ಭಾಳ ಮಂದಿ ಗೊತ್ತಿಲ್ಲ ರೀ. ನೀವು ಒಳ್ಳೆ ನೆನಪಿಟ್ರಿ ಇಲ್ಲ, ಇದು ಮೇ ತಿಂಗಳದಾಗ ಮಾತ್ರ ಹೊಸ ಮಳಿಗೆ ಹಾಂ, ಈಗ ಸಿಗ್ತಿರ್ತೈತಿ. ಇವಾಗನ ಇದನ್ನ ಪಲ್ಯ ಮಾಡಿದ್ರೆ ಭಾಳ ರೊಟ್ಟಿ ಒಳಗೆ ಹಾಂ, ಒಳ್ಳೆ ರುಚಿ ಇರುತ್ತೆ. ಇದು ಬರಿ ಬಾಯಲ್ಲಿ ಹಂಗೆ ಹಸಿದು ತಿನ್ಬೋದಲ್ಲ ಸರ್? ಇಲ್ಲ, ಒಂದು ರೊಟ್ಟಿ ಒಳಗೆ ತಿನ್ನಬೇಕು. ಅಂದ್ರೆ ಪಲ್ಯ ಮಾಡೇ ತಿನ್ಬೇಕು ಇದನ್ನು. ಪಲ್ಯ ಮಾಡಿ ಒಂದಿಷ್ಟು ಬೇಳೆ ಹಾಕಿ ತಿಂದ್ರೆ ಇನ್ನೂ ಒಳ್ಳೇದಾಗಿ. ಹೌದಲ್ರಿ? ನೀವು ಈಗ ಮನ್ಯಾಗ ಯಾವಾಗಾರ ಮಾಡಿರ್ತೀರಿ ಅದನ್ನ ಪಲ್ಯ? ಮಾಡಿರ್ತಾರೆ. ಮಾಡಿರ್ತೀರಲ್ಲ ತೊಗೊಂಡು. ಯಾವಾಗ ಸೀಸನ್ ಇದ್ದಾಗ ಮಾತ್ರ ಅದು ಸಿಕ್ಕಾಗ ಮಾಡ್ಬೇಕ್ರಿ ಅಷ್ಟೇ. ಒಟ್ಟು ಮ್ಯಾಲಿನ ಮೇಲೆ ಮಾಡಿರ್ತೀರಿ. ಬೆಸ್ಟ್ ಒಳ್ಳೆ ಕಾಲ ಅಂದ್ರೆ ವರ್ಷದಲ್ಲಿ ಓನ್ಲಿ ಮೇ ತಿಂಗಳಲ್ಲಿ ಮೇ ತಿಂಗಳು ಗುಡ್ಡದೋನಾರಿ ಅಂತಾರೆ ಇದಕ್ಕೆ. ಗುಡ್ಡದೋನಾರಿ ಇರ್ತಾರೆ. ಬಟ್ ಇದು ಭಾಳ ಮಂದಿ ಹಳ್ಳ್ಯಾಗ ಭಾಳ ಮಂದಿ ಗೊತ್ತಿಲ್ಲ ನೋಡಿ. ನೀವು ಒಳ್ಳೆ ನೆನಪು. ಎಲ್ಲಿ ಅಲ್ಲಿ ಗುಡ್ಡದ ಬದಿಯಲ್ಲಿ ಹಳ್ಳಿಗಳದಾವಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನನಗೇನು ನಂಬಿಕೆ ಇಲ್ಲರಪ್ಪ, ಭಾಳ ಕಡೆ ವಿಚಾರ ಮಾಡೇನ. ಇವತ್ತು ಇಲ್ಲೇ ಸಿಕ್ತು ಕೈತ್ನಾಳ ನಿಮ್ಮ ಹೊಲದ ಪಕ್ಕದಲ್ಲೇ. ಇಲ್ಲ, ಇದೆ, ಇಲ್ಲಿದೆ. ಅಲ್ಲಿ ಗೋಕಾಕ್ ಕಡಬಟ್ಟಿ ರೋಡ್ಗಿದೆ, ಹಾಂ, ಅಲ್ಲಲ್ಲಿ ಇದೆ. ಅವರೊಬ್ಬಿಟ್ಟಿದೆ. ಅದು ಯಾರಿಗೆ ಗೊತ್ತಿದೆಯಲ್ಲ ಅವ್ರ ಬಿಕ್ಕಿ ಹಣ್ಣು ಸಿಗ್ತೈತೆ. ಈಗ ಹೂವಾಗ ಬಿಕ್ಕಿ ಹಣ್ಣು ನೋಡಿಲ್ಲ ನೋಡ್ರಿ. ಎಷ್ಟು ವರ್ಷ ನಾನು ಕುಡ್ದ. ನಗರಿ ಹಣ್ಣು ಭಾಳ ಅದಾವು ಕಾಡಿನೊಳಗೆ. ಅದರದೇ ಆದಂಥ ಬಿಕ್ಕಿ ಹಣ್ಣು ಎಲ್ಲಿ ಯಾವ ಕಾಡಿನ ನೋಡಿದ್ರಿ? ಬಿಕ್ಕಿ ಹಣ್ಣು ಕಡಬಟ್ಟಿ ಕಾಡಿನಲ್ಲಿ ಇದೆ. ಐತ್ರಿ? ನಮ್ಮಲ್ಲಿ ಸ್ವಲ್ಪ ಇದೆ. ನೀವು ಚೌಡೇಶ್ವರಿಯಿಂದ ಆ ಬಲಗಡೆ ಸೈಡು ಅಥವಾ ಮುಂದ್ಗಡೆ ಆ ಯೋಗಿಕೊಳ್ಳ ಕಾಡಿನಲ್ಲಿ ಇದೆ ಬಿಕ್ಕಿ ಹಣ್ಣು ನೋಡಿದ್ರೆ. ಇದೆ. ಬಿಕ್ಕಿ ಹಣ್ಣು ಸಂತತಿನೇ ಹೋಯ್ತಾ ತಿಳ್ಕೊಂಡ್ಬಿಟ್ಟಿದ್ದೆ ನಾನು. ಭಾಳ ವರ್ಷ ಆಯ್ತು. ಒಟ್ಟು ಆಯ್ತು ತೋರಿ. ಗುಡ್ಡದ ಹೊನ್ನಾರಿ ಬಗ್ಗೆ ತಿಳಿಸಿ ತುಂಬ ಧನ್ಯವಾದಗಳು ನಿಮಗೆ. ನಮಸ್ಕಾರ.